ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 9 ಮೊಟ್ಟೆ ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು 10 ಹಸಿಮೆಣಸಿನ್ಕಾಯಿ ತಗೊಂಡು ಹುರ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ತಗೊಂಡು ಈ ಥರ ಕೆಂಪಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಕಲರ್ ನೋಡಿ ಈ ಥರ ಚೇಂಜ್ ಆಗಬೇಕು. ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ಚಿಕ್ಕ ಗಡ್ಡೆ 2 ಗಡ್ಡೆ. ಮತ್ತು ಶುಂಠಿ 1 ಇಂಚ್ ತಗೊಂಡಿದ್ದೀನಿ. ಮತ್ತು ಚಕ್ಕೆ ಒಂದು 3 ಪೀಸ್ ತಗೊಂಡಿದ್ದೀನಿ. ಏಲಕ್ಕಿ 1 2, ಲವಂಗ 1 4. ಇಷ್ಟು ರುಬ್ಕೋಬೇಕು ನಾವು. ಇದು ಒಗ್ಗರಣೆಗೆ 2 ಪಲಾವ್ ಎಲೆ, 1 ಅನಾನಸ್ ಹೂವು, ಒಂದು 3 ಏಲಕ್ಕಿ, ಒಂದು 4 ಲವಂಗ, ಸ್ವಲ್ಪ ಜಾವಿತ್ರಿ, ಮತ್ತು ಕಲ್ಲುವ 1 ಪೀಸ್ ಚಕ್ಕೆ, ಮತ್ತು ಸೋಂಪು ಒಂದು 1/4 ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ. ಮರಾಠಿ ಮೊಗ್ಗು ಒಂದು 3 ತಗೊಂಡಿದ್ದೀನಿ. ಒಂದು ಅನಾನಸ್ ಹೂವು ತಗೊಂಡಿದ್ದೀನಿ. ಮತ್ತು ಇದಕ್ಕೆ 2 ಮೀಡಿಯಮ್ ಸೈಜ್ ಟಮಾಟೆ ಹಣ್ಣು ತಗೊಂಡು ಈ ಥರ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪು ಸ್ವಲ್ಪ 1 ಹಿಡಿಯಷ್ಟು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ, ಎಲ್ಲ ಒಂದೊಂದು ಹಿಡಿ ತಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ 4, ಮತ್ತು ಒಂದು ದೊಡ್ಡ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. ನಾನು ಅಕ್ಕಿ ಒಂದು 3 ಪಾವು ಹಾಕ್ತಾಯಿದ್ದೀನಿ. ಇಷ್ಟು ನಾನು ಇವಾಗ ರುಬ್ಕೊಂಡು ಬರ್ತೀನಿ. ನಾನು ಸ್ಟವ್ ಅಂಟಿಸಿ ತಪ್ಪಲೆ ಇಟ್ಟಿದ್ದೀನಿ. ತಪ್ಪಲೆಗೆ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಎಣ್ಣೆ ಬಿಸಿಯಾಗಿದೆ. ಈ ಮಸಾಲೆ ಸಾಮಾನೆಲ್ಲ ಹಾಕ್ಬಿಡ್ತಾಯಿದ್ದೀನಿ. ಮತ್ತು ಈಗ ಈರುಳ್ಳಿ ಕೂಡ ಹಾಕ್ಬಿಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿ, ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಿ, ಹಣ್ಣು ಟೊಮೆಟೊ ತಗೋಬೇಕು ಯಾವಾಗಲೂ. ಸ್ವಲ್ಪ ಸ್ಮ್ಯಾಶ್ ಆಗಲಿ, ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಆಗಿ. ಅಷ್ಟರಲ್ಲಿ ನಾವು ಮೊಟ್ಟೆಗೆ ಈ ಥರ ಕಟ್ಸ್ ಹಾಕೋಣ. ನೋಡಿ ಈ ಥರ ಕಟ್ಸ್ ಹಾಕೋಣ, ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಅಂತ. ಈ ಮೊಟ್ಟೆಗೆ 1/4 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಖಾರದ ಪುಡಿ ಒಳಗಡೆ ಹೋಗಲಿ ಅಂತ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಡೋಣ. ಈಗ ಟೊಮ್ಯಾಟೊನ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಬಿಡ್ತೀನಿ. ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸೊಪ್ಪೆಲ್ಲ ಫ್ರೈ ಆಗಿದೆ. ಈಗ ನಾವೇನು ಮಸಾಲೆ ರುಬ್ಬಿದ್ನೆಲ್ಲ ಅದು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಮಸಾಲೆಯನ್ನು ಫ್ರೈ ಮಾಡಿಬಿಡ. ಇದಕ್ಕೆ 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಕೂಡ 3/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ 1-2 ನಿಮಿಷ ಫ್ರೈ ಆಗಲಿ. ಖಾರದ ಪುಡಿ ಎಲ್ಲ ಹಾಕಿದ್ದೆಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿ ಮಸಾಲೆ ಕುದೀತಾ ಇದೆ. ನಾನು ಇನ್ನೊಂದು ಕಡೆ ಬಿಸಿನೀರು ಇಟ್ಟಿದ್ದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ತಗೊಂಡು ನಾನು 6 ಗ್ಲಾಸ್ ನೀರು ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿಸಿನೀರು ಇಟ್ಟರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಂತ ಈಗ ನೀರು ಹಾಕ್ಬಿಟ್ಟಿದ್ದೀನಿ. ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಬಿಡೋಣ. ಈಗ ಅಕ್ಕಿಯೆಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಥರ ಮಿಕ್ಸ್ ಮಾಡಿಕೊಂಡು ಈಗ ಕುದಿಯೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಯಾವ ಕುದೀತಾ ಇರುತ್ತಲ್ಲ ಆವಾಗ ನಿಂಬೆಹಣ್ಣು ಹಾಕಬೇಕು. ಈಗ ಸ್ವಲ್ಪ ಕುದೀಲಿ. ಈಗ ನೋಡಿ ಕುದೀತಾ ಇದೆ. ಈಗ ನಾನು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ. ನಾನು ಫ್ರೈ ಮಾಡಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀರೆಲ್ಲ ಇವಾಗ ಇಟ್ಕೊಂಡಿದೆ. ಒಂದು ಸರ್ತಿ ನೋಡಿ ಎಲ್ಲ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ದಮ್ಮಿಗೆ ಬಿಟ್ಬಿಡೋಣ. ಸರಿ ಹೋಗ್ಬಿಡುತ್ತೆ ಎಲ್ಲ. ಬೇಕಂದಿದ್ರ ಮೇಲೆ ನಾವು ತುಪ್ಪ ಹಾಕ್ಕೊಳ್ಬೋದು. ನಾನು ತುಪ್ಪ ಹಾಕ್ತಾಯಿಲ್ಲ. ಈಗ ಒಂದು ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷ ಬಿಡೋಣ. ಲೋ ಫ್ಲೇಮ್. ಈಗ ಬನ್ನಿ ನೋಡೋಣ. ಒಂದು 15 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ.
ಇದಾಗಿದೆ, ನಾನೀಗ ಸರ್ವ್ ಮಾಡ್ಕೊಳ್ತೀನಿ. ಎಗ್ ಬಿರಿಯಾನಿಯನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಉದುರುದ್ರವಾಗಿರುತ್ತೆ ನೋಡಿ. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಟೇಸ್ಟ್ ನೋಡೋಣ. ಸ್ವಲ್ಪ ಹಾಕ್ಕೊಂಡು ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ನೋಡಿ, ಮೊಸರು ಬಜ್ಜಿ ಮಾಡಿದ್ದೀನಿ. ಸ್ವಲ್ಪ ಇದು ಸೇರಿಕೊಂಡು ಎಗ್ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮೊಸರು ಬಜ್ಜಿದ ಜೊತೆಗೆ ಸ್ಪೂನಲ್ಲನ್ನು ಸ್ವಲ್ಪ ಮೊಟ್ಟೆ, ಸ್ವಲ್ಪ ಈರುಳ್ಳಿ. ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ. ನಿಮಗೆ ಈ ಎಗ್ ಬಿರಿಯಾನಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.